ಉಪಕಾರ ಮಾಡಿದವರಿಗೆ ಪ್ರತ್ಯುಪಕಾರ ಮಾಡುವುದು ಮನುಷ್ಯ ಧರ್ಮವಂತೆ. ಅರಗಿನ ಮನೆಯ ಬೆಂಕಿಯ ಅವಘಡದಿಂದ ಪಾರಾದ ಪಾಂಡವರು ತಮ್ಮ ತಾಯಿಯೊಂದಿಗೆ ಸುರಂಗ ಮಾರ್ಗ ಮುಖೇನವಾಗಿ ಏಕಚಕ್ರ ನಗರವನ್ನು ಸೇರುತ್ತಾರೆ. ಅಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಆಶ್ರಯವನ್ನೂ ಕೂಡ ಪಡೆಯುತ್ತಾರೆ. ಎಷ್ಟೋ ಸಮಯಗಳ ಕಾಲ ಅಲ್ಲಿದ್ದು ತಮ್ಮ ಉದರ ಭರಣವನ್ನು ಮಾಡುತ್ತಾ ಇರುತ್ತಾರೆ. ಹೀಗಿರುವಾಗ ಬಕಾಸುರನ ಉಪಟಳ ಹೆಚ್ಚಾದ ಕಾರಣ ಒಂದೊಂದು ಮನೆಯಿಂದ ಒಂದೊಂದು ದಿವಸ ಒಂದೊಂದು ಬಂಡಿ ಆಹಾರದೊಂದಿಗೆ ಒಬ್ಬ ವ್ಯಕ್ತಿ ಬಕಾಸುರನಿಗೆ ಆಹಾರವಾಗಿ ಹೋಗುವುದು ನಿಯಮವಾಗಿರುತ್ತದೆ. ಒಂದು ದಿನ ಇವರಿಗೆ ಆಶ್ರಯ ಕೊಟ್ಟಂತಹ ಬ್ರಾಹ್ಮಣನ ಮನೆಯಲ್ಲಿ ಜೋರಾಗಿ ಅಳುವ ಶಬ್ದ ಕೇಳಿಬರುತ್ತದೆ. ವಿಚಾರ ಏನೆಂದು ಕೇಳಿದಾಗ ನಾಳೆಯ ಆಹಾರವಾಗಿ ಈ ಬ್ರಾಹ್ಮಣನ ಮನೆಯಿಂದ ಒಬ್ಬ ವ್ಯಕ್ತಿ ಹೋಗಬೇಕಾಗಿತ್ತು ಎನ್ನುವುದು ಕುಂತಿಗೆ ತಿಳಿದು ಬರುತ್ತದೆ. ನಮಗೆ ಮಹದುಪಕಾರ ಮಾಡಿದಂತಹ ಈ ಬ್ರಾಹ್ಮಣ ಕುಟುಂಬಕ್ಕೆ, ಈ ಊರಿಗೆ ನಾವು ಪ್ರತ್ಯುಪಕಾರ ಮಾಡುವುದು ನಮ್ಮ ಧರ್ಮ ಎಂದೆನಿಸಿ, ಅಯ್ಯ ಬ್ರಾಹ್ಮಣರೇ, ನೀವೇನೂ ಚಿಂತಿಸಿದಿರಿ, ನಾಳೆ ನಿಮ್ಮ ಪರವಾಗಿ ನನ್ನ ಒಬ್ಬ ಮಗ ಆ ಬಕಾಸುರನ ಬಳಿಗೆ ಹೋಗುತ್ತಾನೆ, ಕೇವಲ ನೀವು ಒಂದು ಬಂಡಿ ಆಹಾರವನ್ನು ತಯಾರಿಸಿಡಿ ಎಂದು ಹೇಳುತ್ತಾಳೆ. ಮರುದಿವಸ ಆ ಭೀಮನು ಒಂದು ಬಂಡಿ ಆಹಾರದೊಂದಿಗೆ ಬಕಾಸುರನ ಬಳಿಗೆ ಹೊರಡುತ್ತಾನೆ. ಹೋಗುವಾಗ ಮಾರ್ಗ ಮಧ್ಯದಲ್ಲಿಯೇ ಬಂಡಿಯಲ್ಲಿದ್ದಂತಹ ಆಹಾರವನ್ನು ನೋಡಿ ಇವನ ಆಸೆಯನ್ನು ತಡೆಯಲು ಅಸಾಧ್ಯವಾಗಿ ಎಲ್ಲ ಆಹಾರವನ್ನು ಉಣ್ಣುತ್ತಾ ಮುಂದುವರಿಯುತ್ತಾ ಇರುತ್ತಾನೆ. ಬಕಾಸುರನ ಗುಹೆಯ ಬಳಿ ಸಮೀಪಿಸುವಾಗ ಸಮಯ ದಾಟಿ ಹೋಗಿರುತ್ತದೆ. ಬಂಡಿಯಲ್ಲಿದ್ದಂತಹ ಎಲ್ಲ ಅನ್ನ, ಭಕ್ಷ್ಯ, ಪಾಯಸಗಳು ಎಲ್ಲವೂ ಕೂಡ ಖಾಲಿಯಾಗಿರುತ್ತದೆ. ಇದನ್ನು ಕಂಡು ಕೋಪದಿಂದ ಬಕಾಸುರನು ಭೀಮನ ಮೇಲೆ ಆಕ್ರಮಣವನ್ನು ಮಾಡುತ್ತಾನೆ. ಭೀಮನೂ ಕೂಡ ಈ ಬಕಾಸುರನ ಆಕ್ರಮಕ್ಕೆ ಪ್ರತಿ ಆಕ್ರಮಣವನ್ನು ಮಾಡುತ್ತಾನೆ. ಭಯಂಕರವಾದಂತಹ ಯುದ್ಧ ಪ್ರಾರಂಭ ಆಗುತ್ತದೆ. ಅಂತ್ಯಕಾಲದಲ್ಲಿ ಭೀಮನು ಈ ಬಕಾಸುರನ ಎರಡೂ ಕಾಲುಗಳನ್ನು ಹಿಡಿದು ಝರಝರಣೆ ತಿರುಗಿಸಿ ಒಂದು ಬಂಡೆಗೆ ಅಪ್ಪಳಿಸಿ ಬಕಾಸುರನನ್ನು ಕೊಂದು ಬಿಡುತ್ತಾನೆ. ಇಡೀ ಏಕಚಕ್ರ ನಗರಕ್ಕೆ ಬಂದಂತಹ ದೊಡ್ಡ ಕಂಟಕವನ್ನು ನಿವಾರಿಸಿ ತಮಗೆ ಉಪಕಾರ ಮಾಡಿದಂತಹ ಆ ಬ್ರಾಹ್ಮಣನ ಮನೆಗೂ ಇಡೀ ಏಕಚಕ್ರ ನಗರಕ್ಕೂ ಕೂಡ ಪ್ರತ್ಯುಪಕಾರವನ್ನು ಈ ಪಾಂಡವರ ಮುಖಾಂತರ ಆಗುತ್ತದೆ. ಯಾವತ್ತಿಗೂ ಕೂಡ ನಮಗೆ ಉಪಕಾರ ಮಾಡಿದವರನ್ನು ಪ್ರತ್ಯುಪಕಾರವನ್ನು ಮಾಡುವುದು ನಮ್ಮ ಧರ್ಮ.